ಬಿಬಿಎಂಪಿಯವರದ್ದು ಕಳಪೆ ಕಾಮಗಾರಿ, ನಿರ್ಲಕ್ಷ್ಯದ ಕಾಮಗಾರಿ ಅಂತ ಪದೇ ಪದೇ ಪ್ರೂವ್ ಆಗ್ತಾ ಇದೆ. ಕಳೆದ 5 ತಿಂಗಳ ಹಿಂದಷ್ಟೇ ನಿರ್ಮಾಣ ಮಾಡಿದಂತಹ ಫುಟ್ಪಾತ್ ಒಂದೇ ಒಂದು ಮಳೆಗೆ ಧೂಳಿಪಟವಾಗಿಬಿಟ್ಟಿದೆ. ಕೋಟಿ ರೂಪಾಯಿ ನೀರು ಪಾಲಾಗಿದ್ದು ಈಗ ಸ್ಥಳೀಯರು ಬಿಬಿಎಂಪಿಗೆ ಛೀಮಾರಿಯನ್ನು ಹಾಕ್ತಾ ಇದ್ದಾರೆ. ಯಾವ ಏರಿಯಾದಲ್ಲಿ ಘಟನೆ ನಡೆದಿರೋದು ಅಂತ ನೋಡೋಣ ಬನ್ನಿ. ಬಿಬಿಎಂಪಿ ಕಳಪೆ ಕಾಮಗಾರಿ ವಿರುದ್ಧ ಜನಾಕ್ರೋಶ. 5 ತಿಂಗಳ ಹಿಂದಷ್ಟೇ ಮಾಡಿದ್ದ ಫುಟ್ಪಾತ್ ಧೂಳಿಪಟ, ಕೋಟಿ ರೂಪಾಯಿ ಹಣ ನೀರು ಪಾಲು. ಕಳೆದ 4-5 ದಿನಗಳಿಂದ ಬೆಂಗಳೂರಿನಲ್ಲಿ ಸುರಿತಾ ಇರುವ ಮಳೆಗೆ ಬಿಬಿಎಂಪಿ ಬಂಡವಾಳ ಬಟಾಬಯಲಾಗ್ತಾ ಇದೆ. ಸೂಕ್ತ ಮುನ್ನೆಚ್ಚರಿಕೆ ವಹಿಸದೆ ಅನಾಹುತ ಆಗ್ತಾ ಇದೆ. ವಸಂತನಗರ 8ನೇ ಮುಖ್ಯ ರಸ್ತೆಯಲ್ಲಿ ಕಳೆದ 5 ತಿಂಗಳ ಹಿಂದೆ ಹೊಸದಾಗಿ ಫುಟ್ಪಾತ್ ನಿರ್ಮಾಣ ಮಾಡಲಾಗಿದೆ. ನಿನ್ನೆ ಮೊನ್ನೆ ಸುರಿದ ಒಂದೇ ಒಂದು ಮಳೆಗೆ ಫುಟ್ಪಾತ್ಗೆ ಹಾಕಿದ್ದ ಬ್ರಿಕ್ಸ್ ಕಿತ್ತು ಬಂದಿದ್ದು ಹೇಗೆ ಕುಸಿದಿದೆ ಅನ್ನೋದನ್ನ ನೀವೇ ನೋಡಿ. ಫುಟ್ಪಾತ್ ನಿರ್ಮಾಣ ಮಾಡಿ ಕೇವಲ 6 ತಿಂಗಳಾಗಿದೆ ಅಷ್ಟೇ. ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ವಸಂತನಗರದ 8ನೇ ಮುಖ್ಯ ರಸ್ತೆಯಲ್ಲಿ ಹೊಸದಾಗಿ ಫುಟ್ಪಾತ್ ನಿರ್ಮಾಣ ಮಾಡಿದರೆ ಒಂದೇ ಒಂದು ಮಳೆಗೆ ಕೊಚ್ಚಿ ಹೋಗಿದೆ. ಹೇಗಿದೆ ಅಂತ ತೋರಿಸ್ತೀನಿ. ಇದು ವಸಂತನಗರದ 8ನೇ ಮುಖ್ಯ ರಸ್ತೆಯಲ್ಲಿರುವಂತಹ ಈ ಒಂದು ಫುಟ್ಪಾತು. ಈ ಫುಟ್ಪಾತು ಕಂಪ್ಲೀಟ್ ಆಗಿ ಕಿತ್ತೋಗಿರೋದು, ಆ ಬ್ರಿಕ್ಸ್ ಎಲ್ಲ ಕಿತ್ತು ಬಂದಿರೋದನ್ನ ಗಮನಿಸ್ತಾ ಹೋಗ್ತಾ ಇದ್ದೀರಾ. ಈ ರೀತಿ ಬಿಬಿಎಂಪಿ ಮತ್ತು ಸ್ಮಾರ್ಟ್ ಸಿಟಿ ಅವರು ನಿರ್ಲಕ್ಷ್ಯತನವಾಗಿ ಕೆಲಸವನ್ನು ಮಾಡಿರುವಂಥದ್ದು. ಕಳೆದ 6 ತಿಂಗಳ ಹಿಂದೆ ಅಷ್ಟೇ ಇದಕ್ಕೆ ಲಕ್ಷಾಂತರ ರೂಪಾಯಿಯನ್ನು ಖರ್ಚು ಮಾಡಿ ಟೆಂಡರ್ ಶುರುವನ್ನು ಮಾಡಿದ್ದಾರೆ, ಫುಟ್ಪಾತನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಎಲ್ಲವೂ ಕೂಡ ಕಿತ್ತು ಬಂದಿದೆ. ಈ ಕಿತ್ತು ಬರಲಿಕ್ಕೆ ಕಾರಣ ಮಳೆ ಮತ್ತು ಇಲಿ ಎರಡೂ ಕೂಡ ಕಾರಣ ಆಗಿದೆ. ಈ ಮಳೆ ಬಂದಾಗ ನೀರೆಲ್ಲವೂ ಕೂಡ ಜೋರಾಗಿ ಫೋರ್ಸಾಗಿ ಹರಿದು ಇಲ್ಲಿ ಕಿತ್ತು ಬಂದು ಹಾಳಾಗ್ತಾ ಇದೆ. ಈ ರೀತಿ ಕಳಪೆ ಕಾಮಗಾರಿ ಮಾಡಿ ಕೋಟಿ ರೂಪಾಯಿ ಬಿಲ್ಗಳನ್ನು ಮಾಡ್ಕೊತಾರೆ. ಅದರ ಕೆಲಸ ಮಾತ್ರ, ಕಾಮಗಾರಿ ಮಾತ್ರ ಗುಣಮಟ್ಟವಾಗಿ ಇರೋದಿಲ್ಲ. ಈ ರೀತಿ ಕಳಪೆ ಕಾಮಗಾರಿ ಮಾಡಿ ಬ್ರಿಕ್ಸ್ ಎಲ್ಲವೂ ಕಿತ್ತು ಬಂದು ಮತ್ತೆ 6 ತಿಂಗಳಿಗೆ ಫುಟ್ಪಾತ್ ಎಲ್ಲ ಕಿತ್ತೋಗೋ ರೀತಿ ಮಾಡಿ ನಿರ್ಲಕ್ಷ್ಯವನ್ನು ತೋರಿದರೆ, ಬೇಜವಾಬ್ದಾರಿತನವನ್ನು ತೋರಿರುವಂಥದ್ದು. ಒಟ್ಟಾರೆ ಈ ರೀತಿಯಾದಂಥ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿ ಕೆಲಸ ಮಾಡಿರುವಂಥ ಅಧಿಕಾರಿಗಳು ಯಾರಿದ್ದಾರೆ, ಇಂಜಿನಿಯರ್ಗಳು ಯಾರಿದ್ದಾರೆ, ಅವರ ವಿರುದ್ಧ ಕ್ರಮವನ್ನು ವಹಿಸಬೇಕಾಗುತ್ತೆ. ಬಿಬಿಎಂಪಿ ಅಧಿಕಾರಿ, ಇಂಜಿನಿಯರ್ಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸದೆ ಕಾಂಟ್ರಾಕ್ಟರ್ದಾರರು ಸರಿಯಾಗಿ ಕೆಲಸ ಮಾಡದೆ ಇದ್ದಿದ್ದರಿಂದ ಕಳಪೆ ಕಾಮಗಾರಿ ಎದ್ದು ಕಾಣಿಸ್ತಿದೆ. ಬ್ರಿಕ್ಸ್ ಕಿತ್ ಬರ್ತಾ ಇದ್ದು ಈ ಫುಟ್ಪಾತ್ ಮೇಲೆ ಜನ ಓಡಾಡುವಾಗ ಬೀಳುವ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಬಿಬಿಎಂಪಿ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಲಾಸ್ಟ್ 6 ತಿಂಗಳಾಯಿತು ಇದು ಹಾಕಿ ರೋಡು. ಅಷ್ಟಲ್ಲಿ ಎಲ್ಲ ಕಿತ್ತೋಗಿದೆ. ಯಾಕೆ ಕಲಬೆರಕೆ ಮಾಡ್ತೀರಾ? ಸರ್ಕಾರ ಒಳ್ಳೆ ಇದು ಕೊಡುತ್ತೆ, ದುಡ್ಡಲ್ಲ. ಚೆನ್ನಾಗಿ ಆಗಬೇಕಲ್ಲ. ಜನ ಓಡಾಡೋ ಬರೋದು ಜಾಗ ಇದು. ಬಿದ್ದೋದ್ರೆ ಏನು ಮಾಡೋದು? ಎಲ್ಲ ಜನ ಇಲ್ಲೇ ಮಲ್ಕೊತಾರೆ, ಫುಟ್ಪಾತ್ ಮೇಲೆ ಮಲ್ಕೊಳ್ಳೋದು, ಇಲ್ಲೇ ಮಲ್ಕೊತಾರೆ. ಅವ್ರಿಗೆ ಜಾಗ ಬೇಡವಾ? ಇದೆಲ್ಲ ಚೆನ್ನಾಗಿ ಹಾಕಿದ್ರೆ ತಾನೇ. ನೀರು ಬಂದರೆ ನಿಂತ್ಕೊಂಡ್ಬಿಡೋದು, ಇದ್ಮೇಲೆ ನಿಂತ್ಕೊಂಡ್ಬಿಡುತ್ತೆ. ಕಾಮಗಾರಿಯಲ್ಲಿ ಪರಿಪೂರ್ಣತೆ ಇಲ್ಲ, ಕ್ವಾಲಿಟಿ ಸರಿ ಇಲ್ಲ, ಸರ್ಕಾರಿ ಕೆಲಸದಲ್ಲಿ ಹೆಚ್ಚಿನ ಒಂದು ಇದಿಲ್ಲ ಅಂತ ಅನ್ನಿಸ್ತಾ ಇದೆ. ಸುಮ್ಮನೆ ದುಡ್ಡು ಕೊಳ್ಳೆ ಹೊಡೆಯೋದಕ್ಕೆ ಈ ರೀತಿ ಮಾಡಿದ್ದಾರೆ. ಜನಸಾಮಾನ್ಯರಿಗೆ ಗೊತ್ತಾಗುತ್ತೆ, ಅದೇನು ವೈಶಿಷ್ಟ್ಯ ಏನಲ್ಲ. ಕಳಪೆ ಕಾಮಗಾರಿ ಓಡಾಡೋಕ್ಕೆ ಸಮಸ್ಯೆ ಆಗುತ್ತೆ ಎಲ್ಲ ಡೆಫಿನೆಟ್ ಆಗಿ. ಕಳಪೆ ಕಾಮಗಾರಿಯಿಂದ ಕೋಟಿ ರೂಪಾಯಿ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ಇನ್ನಾದರೂ ಈ ಬಗ್ಗೆ ಬಿಬಿಎಂಪಿ ಎಚ್ಚೆತ್ತುಕೊಂಡು ಕಳಪೆ ಕಾಮಗಾರಿ ಮಾಡಿರೋರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಕಾದ್ ನೋಡಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.